ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಲಾಸ್ಟ್ ವಿಡಿಯೋನೇ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ. ಲಾಂಗ್ ವಿಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕಿದೆ ಅಷ್ಟೇ. ಸೊ ಇದು ಕಂಟಿನ್ಯೂಷನ್ ವ್ಲಾಗೇ ಇರುತ್ತೆ. ಹಾಗೆ ನನ್ನ ವ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚೋಟು ಸ್ಕೂಲ್ ಬ್ಯಾಗು ಸಿಕ್ಕಾಪಟ್ಟೆ ಕೊಳೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ವಾಶ್ ಮಾಡೋಣ ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ, ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಬೇಗನೆ ಹೋಗೋದ್ಬಿಟ್ರೆ ಬಿಸಿಲಿದೆ ಅಂತ ಅಂದ್ಬಿಟ್ಟು ಬೇಗ ಹೋಗ್ದು ಹಾಕಿದೆ. ಒಂದು ದಿವಸ ಏನಾದರೂ ನಮ್ಮ ಮನೇಲಿ ಬಟ್ಟೆ ವಾಶ್ ಮಾಡಿಲ್ಲ ಅಂದರೆ ಎಷ್ಟೊಂದು ಆಗ್ತವೆ ಅಂದರೆ ಇವತ್ತು ಬರೀ ಬಟ್ಟೆದೇ ಆಗೋಯಿತು. ಅದ್ರ ಜೊತೆಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಬಟ್ಟೆ ಮರ್ಚಿಕ್ಬೇಕು, ವಾರ್ಡ್ರೋಬಲ್ಲಿ ತುಂಬಾ ಎಲ್ಲ ಒದ್ರುಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಆ ಕೆಲಸ ಒಂದಿತ್ತು, ಈ ಕೆಲಸ ಒಂದಿತ್ತು. ಇಲ್ಲ, ಇವತ್ತು ಮಾಡಲೇಬೇಕು ಟೆಕ್ನಿಕ್ ಕಾಸ್ಟ್ ಅಂದ್ಕೊಂಡು ನಾನು ಫಸ್ಟು ಬಟ್ಟೆ ಎಲ್ಲ ವಾಶ್ ಮಾಡಿಬಿಡೋಣ ಅಂತೆಲ್ಲ ವಾಶ್ ಮಾಡಿದಾಯಿತು. ಅದು ಒಣಗಾಕೋಕ್ಕೆ ಒಂದು ಸುಮಾರು ಟೈಮ್ ಹಿಡಿತು, ಜಾಸ್ತಿ ಇತ್ತಲ್ವ. ಹಾಗಾಗಿ ಬಿಸಿಲು ಬೇರೆ ಒಂದೊಂದು ಹೆಂಗೆ ಅಂದರೆ 3 ದಿವಸ ಬಿಸಿಲಿರುತ್ತೆ, ಇನ್ನು 3 ದಿವಸ ಬಿಸಿಲಿರಲ್ಲ. ಸೊ ಆ ಥರ ಇರೋದ್ರಿಂದ ಬೇಗ ಒಣಗಿಸ್ಕೊಂಬಿಡೋಣಪ್ಪ, ಆಮೇಲೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬಟ್ಟೆನೂ ಇವತ್ತು ಒಗೆದು ಒಣಗಾಕದೆ ಒಂದು ಜಾತ್ರೆ ಥರ ಆಗೋಯ್ತು ನನಗೆ. ಬಟ್ಟೆ ಜಾತ್ರೆ ಆಗೋಯ್ತು ಇವತ್ತು ನನಗೆ. ಸೊ ತಿಂಡಿ ತಿಂದ ತಕ್ಷಣ ಟೀ ಕುಡಿಯೋ ಅಭ್ಯಾಸ ನಮ್ಮ ಮನೇಲಿ. ಹೋಗೋ ಬಾ ಬರ ಬಾ ಬಾರೋ ಬೈಲಿ. ನೋಡಲ್ಲಿ ನಿಮ್ಮಮ್ಮ ಅಲ್ಲೋಯ್ತು, ನೋಡಲ್ಲಿ ನೋಡಲ್ಲಿ ಅಲ್ಲಿ ನೋಡ್ತಾ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಆಯಿತು. ಸರಿ, ಫಸ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಒಣಗಾಕೋಣ ಬಟ್ಟೆ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಏಕೆಂದರೆ ಮಧ್ಯಾಹ್ನ ಆಗಿಬಿಟ್ರೆ ಪೂಜೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಅಯ್ಯೋ ಮಧ್ಯಾಹ್ನ ಆಯ್ತಲ್ವ, ಸಂಜೆ ಮಾಡೋಣ ಅನಿಸ್ಬಿಡತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನೋಡಿದ್ರಲ್ಲ ಬೆಕ್ಕು ಎಷ್ಟು ಓಡಾಡ್ತವೆ. ನಮ್ಮ ಮನೇಲಿ ನಿಜ ಹೇಳಬೇಕು ಅಂದರೆ ಬೆಕ್ಕು ಬಂದಾಗಿಂದ ನಮಗಂತೂ ಬೇಜಾರೇ ಆಗೋಲ್ಲ. ಅದನ್ನು ನೋಡ್ತಾ ನೋಡ್ತಾ ನಮಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗೆ ಚಿಕ್ಕದೊಂದು ಇರೋದ್ರಿಂದ ಅವು ಓಡಾಡೋದು ಎಲ್ಲ ಇದು ಮಾಡೋದು. ನಮ್ಮ ಚೋಟುಗಂತೂ ಸ್ಕೂಲಿಂದ ಬಂದ ತಕ್ಷಣ ಆ ಬೆಕ್ಕ ಹತ್ರ ಹೋಗೋದು, ಮತ್ತು ಅದನ್ನು ತೊಡೆ ಮೇಲೆ ಕುಂಡಿಸ್ಕೊಳೋದು, ಥ್ಯಾಂಕ್ಸ್ ಕೊಡೋದು ಎಲ್ಲ ರೂಢಿ ಮಾಡ್ಕೊಂಬಿಟ್ಟವನೇ ನಮ್ಮ ಚೋಟು. ಪೂಜೆ ಆಗಿದ ತಕ್ಷಣ ಹಾಗೆ ಊಟ ಮಾಡಿಸ್ತಾ ಇದ್ದೀನಿ. ಅವ್ನಿಗೆ ಊಟ ಮಾಡಿಸಿದ್ರೆ ನಂಗೆ ಸಮಾಧಾನ. ಅವನೇ ಊಟನೇ ಮಾಡಲ್ಲ. ಅವನು ಕೊಟ್ಟರೆ ಒಂದು 1 ಅವರ್ವರೆಗೂ ಊಟ ಮಾಡ್ತಾನೆ. ಅದಕ್ಕೋಸ್ಕರ ನಾನೇ ಊಟ ಮಾಡಿಸ್ಬಿಡ್ತೀನಿ. ಅದನ್ನು ನಾನೇ ಕಣ್ಣಿಂದ ನೋಡಬೇಕಲ್ಲ. 1 ಗಂಟೆವರೆಗೂ ತಟ್ಟೆ ಹಿಡ್ಕೊಂಡು ತಿನ್ನು ಅಂತ ಹೇಳ್ತಾನೇ ಇರಬೇಕು. ಅದ್ರ ಬದಲು ನಾನೇ ತಿನ್ಸಿದ್ರೆ ವಾಸಿ ಅಂದ್ಬಿಟ್ಟು ತಿನ್ನಿಸ್ಬಿಡ್ತೀನಿ ಅವನಿಗೆ ನಾನೇ ಬೇಗ. ಏಕೆಂದರೆ ಇನ್ನೂ ನನಗೆ ಬಟ್ಟೆ ಒಣಗಾಕೋ ಕೆಲಸ ಇತ್ತು, ಬಟ್ಟೆ ಮರ್ಚಿಕೋ ಕೆಲಸ ಇತ್ತು. ಹಂಗಾಗಿ
ಬರೆಯಪ್ಪ ಅಂದರೆ ಮಲಗ್ಬಿಟ್ಟವನೇ ನಮ್ಮ ಚೋಟಪ್ಪ. ಇವಾಗ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು. ಪೂಜೆ ಮಾಡಿದೆಲ್ಲ ಆಯಿತು. ಇವಾಗ ವಾರ್ಡ್ರೋಬ್ ಕ್ಲೀನ್ ಮಾಡಿಬಿಟ್ರೆ ಸಮಾಧಾನ. ನನ್ನ ವಾರ್ಡ್ರೋಬ್ ಏನಾದ್ರು ನೀವು ನೋಡ್ಬಿಟ್ರೆ ನಿಜವೂ ಆಡ್ಕೋತೀರ. ಪಚಮ್ಮ ಮರಿಕೊಡಪ್ಪ. ಬಾ ಕಚ್ಚಿಟ್ ಕೊಡ್ಲಾ? ಕೊಡ್ತೀನಿ. ಬೇಡ ಬೇಡ ಮರಿ. ಅವನಿಗೆ ನೆಗಡಿ ಆಗಿರೋದ್ರಿಂದ ಅವನಿಗೆ ಒಂಥರ ಔಷಧಿ ಹಾಕ್ಲಮ್ಮ, ಶಿರಪ್ ಹಾಕ್ಲಾ? ಮತ್ತೆ ಜಲ ಬರುತ್ತೆ ಕಣೋ. ಸೊ ಇವತ್ತು ವಾರ್ಡ್ರೋಬ್ನ ಕ್ಲೀನ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಪೂಜೆ ಆಯಿತು, ಕೆಲಸ ಎಲ್ಲ ಆಯಿತು, ಬಟ್ಟೆ ಒಣಗಾಕಿದಾಯ್ತು. ಇನ್ನೂ ಸ್ವಲ್ಪ ಬಟ್ಟೆ ಇದೆ, ಅದನ್ನ ಸಂಜೆ ಒಣಗಾಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಈಗ ವಾರ್ಡ್ರೋಬ್ ಕ್ಲೀನಿಂಗ್ ಮಾಡಬೇಕು. ಸೊ ನೋಡಿ, ನಾನು ಹೇಳ್ಬೇಕು ಅಂದರೆ ನಾನು ನಮ್ಮ ಹುಡುಗಿಗೆ ಬೈತೀನಿ, ನೀಟಾಗಿ ಎತ್ಕೊಳ್ರಿ ಬಟ್ಟೆ ಎಲ್ಲ, ಮತ್ತೆ ನಂಗೆ ಮರ್ಚಿಕ್ಕಾಗಲ್ಲ ಅಂತ. ಎಮರ್ಜೆನ್ಸಿಗೆ ಎಲ್ಲಾದ್ರೂ ಹೊರಡ್ತೀವಲ್ಲ, ಅವಾಗ ನಾನು ಅನ್ಕೊಂಡಿರ್ತೀನಿ ಈ ಸೀರೆ ಬೇಡ, ಈ ಸೀರೆ ಕೆರಡೆ ಇಡೋಣ, ಈ ಸೀರೆ ಬೇಕು ಅಂತ ಮೆರಡೆ ಇಟ್ಟಿರ್ತೀನಿ. ಅದೇನಾಗುತ್ತೆ ಅಂದ್ರೆ ಆ ಸಮಯದಲ್ಲಿ ಕೆರಡೆ ಇರೋ ಸೀರೆನೇ ಬೇಕು ಅನ್ಸುತ್ತೆ. ಅವಾಗ ನಾನೇ ಜೋರಾಗಿ ಹೇಳ್ಬಿಟ್ಟಿರ್ತೀನಿ. ಹಂಗಾಗಿದೆ. ಸೊ ಇವಾಗೆಲ್ಲ ಫುಲ್ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕಾದ್ರೆ ಯೂಶಲಿ ಏನು ಮಾಡ್ತೀನಿ ಅಂದರೆ, ಜಾಗ ಸಾಕಾಗೋದಿಲ್ವಲ್ಲ ಹೊಸ ಬಟ್ಟೆ ಎಲ್ಲ ತೊಗೊಂಡು ಇಡಬೇಕಾದ್ರೆ. ಸೊ ನಾನು ಏನು ಮಾಡ್ತೀನಿ, ನಮ್ಮ 4 ಜನದ ಬಟ್ಟೆನೂ ಅಷ್ಟೇ ಯಾವುದೋ ಹರಿದೋಗೋ ಅಂಥದ್ದಿರಲ್ಲ, ಎಲ್ಲ ಮೋಟ ಆಗೋ ಅಂಥದ್ದು. ಅಂದರೆ ನಮ್ಮ ಪತಿಯವ್ರದ್ದು ಶೇಡ್ ಆಗುತ್ತೆ, ಶರ್ಟ್ಗಳು, ಕಲರ್ ಬಟ್ಟೆಗಳು. ನನಗೆ ಯೂಸ್ ಮಾಡಿ ಬೇಜಾರಾಗಿ ಅದನ್ನು ಒಂದು ಕಡೆ ಎತ್ತಿಕ್ಕಿರ್ತೀನಿ. ಯಾರಿಗಾದ್ರೂ ಕೊಟ್ರಾಗತ್ತೆ, ಇಲ್ಲಾಂದರೆ ಕಾರ್ ಒರ್ಸೋಕ್ಕೆ ಕಾಟನ್ ಬಟ್ಟೆ ಎಲ್ಲ ಆ ಥರ ಯೂಸ್ ಆಗುತ್ತೆ, ಕಾರ್ ಒರ್ಸೋದಕ್ಕೆ ಅಥವಾ ಅಡುಗೆ ಮನೆಗೆ ಯೂಸ್ ಆಗುತ್ತೆ. ಹಾಗೆ ನಮ್ಮ ಚೋಟದು ತೇಜುದಂತೂ ಮೋಟ ಆಗಿದ ತಕ್ಷಣ ನಾನು ಯಾರಿಗಾದ್ರೂ ಕೊಟ್ಬಿಡ್ತೀನಿ, ಬೇರೆಯವ್ರಿಗೆ ಇಟ್ಕೊಳಕ್ಕೆ ಅವ್ರಿಗಾದ್ರೂ ಯೂಸ್ ಆಗುತ್ತೆ ಅಂತ. ಸೊ ಇಷ್ಟು ಬಟ್ಟೆ ಎಲ್ಲ ನಾನು ಮರ್ಚಿಕ್ಕಿದಾಯಿತು. ಇದೆಲ್ಲ ಹೊಸ ಬಟ್ಟೆ ಸ್ಟಿಚಿಂಗ್ ಕೊಡಬೇಕು. ಆದರೆ ನಮ್ಮ ಟೈಲರ್ ಅವರು ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ವೆಯ್ಟ್ ಮಾಡ್ತಿದ್ದೀನಿ ಅವ್ರು ಹುಷಾರಾಗಲಿ ಅಂತ. ಒಂದು ಕಡೆ ಡೈಲಿ ಯೂಸ್ ಮಾಡೋ ಅಂಥ ಬಟ್ಟೆ ಇಟ್ಕೊಂಡಿರ್ತೀನಿ, ಒಂದು ಕಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ಯೂಸ್ ಮಾಡೋ ಅಂಥ ಬಟ್ಟೆ ಇಟ್ಕೊಂಡಿರ್ತೀನಿ. ಅದರ ಅರ್ಜೆಂಟಲ್ಲಿ ತೆಗಿಬೇಕಾದ್ರೆ ನಾನೇ ಎಳ್ದುಬಿಟ್ಟಿರ್ತೀನಿ. ಅದೇ ಆವಾಗಲೇ ಹೇಳ್ದಂಗೆ, ಇದು ಬೇಡ ಇವಾಗ ಯೂಸ್ ಮಾಡೋದು, ನಾನು ಇದನ್ನು ಯೂಸ್ ಮಾಡಲ್ಲ, ಬೇರೆ ಯೂಸ್ ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ ಅಂತ ಮೇಲೆ ಇಟ್ಕೊಂಡಿರ್ತೀನಿ. ಬಟ್ ನನ್ನ ಕೆರಡದೇ ಇಷ್ಟ ಆಗುತ್ತೆ. ಅವಾಗ ಹೇಳಿದಾಗ ಈ ಥರ ಎಲ್ಲ ಆಗೋಗ್ಬಿಡುತ್ತೆ. ಬಟ್ಟೆ ಮರ್ಚಿಕ್ಕೋದು ಇದೇ ಕೆಲಸ ಆಗೋಗ್ಬಿಡುತ್ತೆ. ಹೇಳಬೇಕು ಅಂದರೆ ಇದೊಂದು ವಾರ ಇರುತ್ತೇನೋ ಅಷ್ಟೇ, ಮತ್ತೆ ಇದ್ರಿಗೆ ಹಂಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.